ಬ್ರೋ ಗಾಡಿ ತುಂಬಾ ಹಳೆ ಆಯ್ತು, ಯಾರಾದ್ರೂ ಸ್ವಲ್ಪ ಕಾಸು ಜಾಸ್ತಿ ಕೊಟ್ಟರೆ ಕೊಟ್ಬಿಡ್ತೀರಾ? ನೋ ಬ್ರೋ, ಇದೆಲ್ಲ ಹೆಂಗಂತ ಹೇಳಿದ್ರೆ ಚಿನ್ನಕ್ಕೆ ವ್ಯಾಲ್ಯೂ ಜಾಸ್ತಿ ಇದಂಗೆ ಇದು ಸಹ ವ್ಯಾಲ್ಯೂ ಜಾಸ್ತಿ ಆಗ್ತಿದ್ದಾರೆ. ಆದ್ರೂ ಸಹ ಸೇಲ್ ಮಾಡಲ್ಲ ಇದನ್ನ, ವ್ಯಾಲ್ಯೂ ಜಾಸ್ತಿ ಆದ್ರೂ ಸಹ. ಇದು ಬಂದು ನಮ್ಮ ಅಕ್ಕನ ಗಾಡಿ, ಅಕ್ಕ ತಮ್ಮನಿಗೆ ಕೊಟ್ಟಿರೋದು. ಅವ್ರು ಸಹ ಪ್ರೀತಿಲಿ ತಗೊಂಡಿದ್ದು, ಅದೇ ರೀತಿಲಿ ಪ್ರೀತಿಲಿ ನಾನು ಸಹ ನೋಡ್ಕೊಳ್ತಿದ್ದೀನಿ ಅಷ್ಟೇ. ನಮಸ್ತೆ ಕರ್ನಾಟಕ, ನಾನು ಗೌತಮ್ ಗೌಡ. ನಮ್ಮ ಮಡಿಕೇರಿ ಆಟೋ ಎಕ್ಸ್ಪೋದಲ್ಲಿ ತುಂಬಾ ಬೈಕ್ಗಳು ಬಂದಿದೆ, ತುಂಬಾ ಗಾಡಿಗಳು ಬಂದಿದೆ. ಆದ್ರೆ ನಾನು ಒಂದ್ ಗಾಡಿ ನೋಡಿದೆ, ಪೂವಿ ಅವ್ರದ್ದು. ಅವ್ರನ್ನೇ ಕೇಳೋಣ ಬನ್ನಿ. ಹಾಯ್ ಬ್ರೋ. ಹಾಯ್, ಆರಾಮ್ ಬ್ರೋ. 1998 ಗಾಡಿ, ಒಂದು 4 ಸ್ಪೀಡ್ ಇದು. ಹೆಂಗೆ ಅಂತ ಹೇಳಿದ್ರೆ ನಾರ್ಮಲ್ ಪವರ್ ತರಲ್ಲ, ಯಾಕೆಂದ್ರೆ ನೆಕ್ಸ್ಟ್ ಲೆವೆಲ್ ಆಗಿದೆ ಪವರು. ಓಡಿಸಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನಾರ್ಮಲ್ ಎಲ್ಲದಕ್ಕೆ ಬರೋದು CDI ವಿತ್ ಇಗ್ನಿಷನ್ ಕಾಯಿಲ್. ಇದಕ್ಕೆ ಏನು ಬಂದಿದೆ ಅಂತ ಹೇಳಿದ್ರೆ ಇಗ್ನಿಷನ್ ಕಾಯಿಲು CDI ಒಟ್ಟಿಗೆ ಬಂದಿದೆ, ಅದರಿಂದ ಕರೆಂಟ್ ಸಪ್ಲೈ ಜಾಸ್ತಿ ಬರುತ್ತೆ. ಗಾಡಿ ಕಿತ್ಕೊಂಡು ಹೋಗಿ ಈ ಜನ್ರೇಷನ್ ಗೊತ್ತಲ್ಲ ಬ್ರೋ, ಯಾವ ಗಾಡಿ ಅಂತ ಹೇಳಿದ್ರೆ ಈ ಗಾಡಿ ಅಷ್ಟು ಮ್ಯಾಚ್ ಆಗಲ್ಲ ಫಸ್ಟ್ ಆಫ್ ಆಲ್, ಆಯ್ತಾ. ಈ ಗಾಡಿ ಎಷ್ಟು ಮ್ಯಾಚ್ ಆಗಬೇಕು ಅಂತ ಹೇಳಿದ್ರೆ ಇನ್ನೊಂದು ಗಾಡಿ ಈ ಥರದ್ದು ಒಂದು ಇದರಲ್ಲಿ ಯಾವುದಲ್ಲಿ ಫ್ಯಾಕ್ಟ್ರಿಲಿ ಈ ಥರ ರೆಡಿ ಆಗಬೇಕು. ಈ ಥರ ರೆಡಿ ಆದ್ರೇ ನೆಕ್ಸ್ಟ್ ತಗೋಬಹುದು ಅಂತ ಒಂದು ಮನ್ಸು ಬರುತ್ತೆ. ಅದು ತಗೋಬಾರ್ದು. ಈ ಗಾಡಿನೇ ಮೇಂಟೈನ್ ಮಾಡಿಕೊಂಡು, ಖರ್ಚು ಅಂತ ಹೇಳಿದ್ರೆ ಏನು ಗೊತ್ತಾ ಬ್ರೋ, ಒಂದು ಮಿನಿ ರೀಸ್ಟೋರ್ ಅಂತ ಹೇಳ್ಬೋದು. ಮಿನಿ ರೀಸ್ಟೋರ್ ಮಾಡಿ, ಇಷ್ಟು ಲೋವರ್ ಯಾವುದಿಲ್ಲ ಎಲ್ಲ ನೋಡ್ಬೋದು, ಇಷ್ಟು ಲೋವರ್ ಎಲ್ಲ ಯಾವುದಿಲ್ಲ, ಅಷ್ಟು ಲೋವರ್ ಮಾಡಿದ್ದೀನಿ.